ಈಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಕ್ಕೆ ಪಕ್ಷದಲ್ಲೇ ಆಕ್ಷೇಪಗಳು ಕೇಳಿಬಂದಿದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಗಟ್ಟಿ ಧ್ವನಿಯಲ್ಲಿ ಇದನ್ನು ವಿರೋಧಿಸಿದ್ದಾರೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಪಾಳೆಯದಲ್ಲಿ ಅಪಸ್ವರ ಕೇಳಿ ಬಂದಿದೆ. ಡಿಕೆಶಿ ಜಾತ್ಯತೀತ ಪಕ್ಷದ ಅಧ್ಯಕ್ಷ ಡಿಸಿಎಂ ಆಗಿದ್ದಾರೆ. ರಾಹುಲ್ ಬಗ್ಗೆ ಅಪಹಾಸ್ಯ ಮಾಡಿದವರಿಗೆ ಕೃತಜ್ಞತೆ ಸರಿನಾ? ಡಿಕೆಶಿ ಅಭಿಪ್ರಾಯಗಳು ಆರ್ಎಸ್ಎಸ್ ಜೊತೆಗೆ ಹೊಂದಿಕೆ ಆಗತ್ತೆ, ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆ ಆಗತ್ತೆ. ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಸಮಯ ಕಳೆಯೋದನ್ನ ಗ್ರಹಿಸಲು ಕಷ್ಟ. ಕಾಂಗ್ರೆಸ್ ಪ್ರಗತಿ ಮತ್ತು ಬೆಳವಣಿಗೆಗೆ ಮಾರಕ ಇದು ಅಂತ ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ರಿಯಾಕ್ಟ್ ಮಾಡಿದ್ದಾರೆ. ಕರಾವಳಿ ಭಾಗದ ಕಾಂಗ್ರೆಸ್ನ ಪ್ರಮುಖ ಲೀಡರ್ ಎಲ್ಲೇ ತಪ್ಪಾದರೂ ಕೂಡ ಅದನ್ನ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸುವಂತಹ ನಾಯಕ ಈಗ ಈಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದಕ್ಕೆ ಅದನ್ನ ಖಂಡಿಸಿದ್ದಾರೆ, ವಿರೋಧಿಸಿದ್ದಾರೆ, ಅಸಮಾಧಾನ ಹೊರಹಾಕಿದ್ದಾರೆ. ಗೊತ್ತಿದೆ ಜಗ್ಗಿ ವಾಸುದೇವ್ ಅವ್ರದ್ದು, ಅವರ ಮಾತುಗಳು, ಆಲೋಚನೆಗಳು, ನರೇಟಿವ್ಸ್ಗಳೆಲ್ಲ BJPಗೆ RSSಗೆ ಎಲ್ಲ ಏನಾಗುತ್ತೆ ಹಿಂದುತ್ವಗೆ. ಈ ಹಿಂದೂ ಸಭೆಗೆ ನಾವು ಮಾತಾಡೋದ್ರೆ ಅದು ತೊಂದರೆ ಇಲ್ಲ. ಹಿಂದುತ್ವ ಹೇಳಿದ್ರೆ ಅದಕ್ಕೆ ಲಿಮಿಟೇಷನ್ ಇದೆ. ಅವರು ಎಷ್ಟು ಬಹಳ ಚಂದವಾಗಿ ಸ್ಪೀಚ್ ಮಾಡ್ತಾ ಕಾಂಗ್ರೆಸ್ಸಿನ ಕೆಟ್ಟದನ್ನೆಲ್ಲ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ತಾರೆ. ಅದು ಅನಿವಾರ್ಯ ಪರಿಸ್ಥಿತಿ ಇರ್ಬೋದು ಅಂತ ಹೇಳಿ ಕಾಂಗ್ರೆಸ್ನ ಟೀಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದಿರ್ತಂಥ ಆಡಿಯನ್ಸ್ಗಳೆಲ್ಲ ಒಂದು ವಿಶ್ವದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ಇವರು ಕಾಂಗ್ರೆಸ್ ಅನ್ನು ಇಂಡೈರೆಕ್ಟ್ ಆಗಿ KPCC ಅಧ್ಯಕ್ಷ ಅದೇ ದಿಸ್ ಇಸ್ ವಾಟ್ ನಮಗೆ ಏನಾಗ್ತಂದ್ರೆ, ನಮ್ಮ ಕಾರ್ಯಕರ್ತರು ಇರ್ತಾರೆ, ಮುಗ್ಧರವರು ಕಾರ್ಯಕರ್ತರು ಪಾರ್ಟಿಗೋಸ್ಕರ ಏನು ಕೆಲಸ ಮಾಡ್ತಾರೆ. ಈಗ ನಮ್ಮ ಅಧ್ಯಕ್ಷರು ಅಂತ ಹೇಳಿಕೊಳ್ಳಿ ಅವರಿಗೆ ಅದು ಚಿಂತನೆ ಆಗ್ತದೆ, ನಾವು ಕೂಡ ಹೋಗ್ಬೋದು ಅಂತೇಳಿ. ಒಮ್ಮೆ ನೀವು ಹಿಂದುತ್ವದಕ್ಕೆ ಹೋದ್ರೆ ಮತ್ತೆ ಈಗ ವಾಪಸ್ ಬರೋಕ್ಕಾಗಲ್ಲ. ಅದು ನಡೆದು ನಮ್ಮ ಭಕ್ತರು ಅವರು ಬಟ್ ನಾವು ಚಿಂತನೆ ಮಾಡ್ತೇವೆ, ನಮ್ಮನ್ನು ಕರೆಯೋರು ಯಾರು, ಅವ್ರ ಏನು ಉದ್ದೇಶಗಳು, ಹೋಗ್ಬೋದಾ, ನಾಳೆ ಪಾರ್ಟಿಗೆ ಏನಾದ್ರಿಂದ ತೊಂದರೆ ಆಗ್ತದೆ. ನಾವು ಪಬ್ಲಿಕ್ ಲೈಫಲ್ಲಿ ಇರೋರಲ್ಲ. ಅದೇ PV ಮೋಹನ್ ನಾನು ಎಲ್ಲಿ ಹೋಗ್ಬೋದು, ಬಟ್ ನಾನೇ ಸೆಕ್ರೆಟರಿ, ನಾನು ಹೋಗೋದು ಜಾಗ್ರತೆ ಮಾಡೋದು, ಎಲ್ಲಿ ಹೋಗ್ಬೋದು, ಏನೋ ಹೋಗೋದು ಅಂತೇಳಿ. ಇಲ್ಲದ ಏನಾಗ್ತದೆ, ಕಾರ್ಯಕರ್ತರು ಅದನ್ನು ನೋಡ್ತಾರೆ, ಆರಡೆಗೂ ನಮ್ಮಲ್ಲಿ ಹೋಗ್ಯಾತ ಅಂತೇಳಿ. ಅದಕ್ಕಿಲ್ಲ ಅದರಿಂದ ಅದಕ್ಕೆ ನಾನು ನಿನ್ನೆನೇ ಮುಗಿಸ್ಬಿಟ್ಟೆ. ಐ ಡೋಂಟ್ ಮೇಕ್ ಇಟ್ ಎ ಕಂಟ್ರೋಲ್. ವಿವಾದ ಅಲ್ಲ ಅದು, ಸಲಹೆ ವಿವಾದ ಮಾಡಲಿಕ್ಕೆ ಸೂಕ್ಷ್ಮ ಅಭಿಪ್ರಾಯ ಹೇಳಿದಷ್ಟೇ. RSS ಮನಸ್ಸುಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು. ನಾವು ಆ ಥರ ಮಾತಾಡೋಣ. ನಾವು RSS ಪ್ರಾಯೋಜಿಕತ್ವದ ಕಾರ್ಯಕ್ರಮಕ್ಕೆ ಹೋಗೋದು ಅದು ಏನು ಅವಶ್ಯಕತೆ ಅಂತ ನನ್ನ ಪ್ರಶ್ನೆ. ಐಡಿಯಾಲಜಿಕಲ್ ಆಗಿ ಮಾತಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.